ಸರ್ ನಾನು ಗಮನಿಸ್ದಂಗೆ ಶಿವಮೊಗ್ಗ ರಾಜಕೀಯ ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪ ಅವ್ರ ಜೊತೆಗೆ ಸೇರ್ಬಿಟ್ರು ಅಂದ್ರೆ ಮ್ಯಾಜಿಕ್ ಮಿರಾಕಲ್ ಕಾಂಗ್ರೆಸ್ನ ಯಾರು ಅಲ್ಲಾಡ್ಸಕ್ ಆಗ್ತಿರ್ಲಿಲ್ಲ. ಆದ್ರೆ ಅದೇ ರೀತಿ ಅವ್ರು ದೂರ ಆದಾಗ ಸಮಸ್ಯೆಗಳು ಬಂತು. ಈಗ ನೀವು ಅದೇ ಹಾದಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಮಧು ಬಂಗಾರಪ್ಪ ಅವರು ಜೋಡೆತ್ತಿನ ತರ ಸಾಕ್ತಾ ಇದ್ದೀರಾ, ಏನ್ ಸೂಚನೆಗಳು ಕೊಟ್ಟಿದ್ದೀರಾ? ಆ ಕಾಲನೇ ಬೇರೆ. ಓಕೆ, ಅವತ್ತಿನ ರಾಜಕಾರಣ ಅದು ಬಹಳ ಗಟ್ಟಿ ಇತ್ತು. ಓಕೆ, ಇವತ್ತಿನ ರಾಜಕಾರಣ ಹಂಗಿಲ್ಲ. ಇದು ಗಟ್ಟಿ ಇಲ್ಲ, ಇವತ್ತು ಗಟ್ಟಿ ಇಲ್ಲ. ಬಟ್ ನೀವುಗಳು ಗಟ್ಟಿ ಇದೀರಲ್ಲ. ನಾವು ಗಟ್ಟಿ ಇದೀವಿ ಹೇಳ್ತೀನಿ. ಇವತ್ತಿನ ರಾಜಕಾರಣ ಬಹಳ ಇದೆ. ಅವತ್ತಿನ ಹಣಬಲ ಇರಲಿಲ್ಲ, ಆಯ್ತಾ. ಅವತ್ತು ವ್ಯಕ್ತಿತ್ವದ ಮೇಲೆ ಚುನಾವಣೆ ನಡೀತಿತ್ತು, ಪಕ್ಷದ ಮೇಲೆ ಚುನಾವಣೆ ನಡೀತಿತ್ತು. ಈಗ ಏನಾದ್ರೆ ಹಣಬಲ ಬೇಕು, ಅದಿದ್ರೆ ಮಾತ್ರ ಚುನಾವಣೆ ಆಗೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಮತ್ತೆ ಜನರು ಸಹ ನಿಮ್ಗೆ ಗೊತ್ತಿದ್ದಂಗೆ ಈಗೆಲ್ಲ ಒಂಥರ ಜನರೇ ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ ಈಗೆಲ್ಲ. ಹಾಗಾಗಿ ಅವ್ರನ್ನೆಲ್ಲ ಹೊಲಿಸ್ಕೊಂಡು ರಾಜಕೀಯ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ಆದ್ರೂ ಸಹ ಈ ಕ್ಷೇತ್ರದಲ್ಲಿ ನಾವು 3ನೇ ಸಾರಿ ಆಯ್ಕೆ ಆಗಿದ್ದೀವಿ. ಹೌದು ಸರ್, ಅಲ್ವಾ? ನಾವು ಮಧು ಬಂಗಾರಪ್ಪನವರು ಚೆನ್ನಾಗಿದ್ದೀವಿ. ಅವರು ನಾನು ಅವ್ರ ತಂದೆ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ, ಅವ್ರ ಜೊತೆಗಿದ್ದೀನಿ, ಅವ್ರ ಶಿಷ್ಯನಾಗಿದ್ದೇನೆ, ಬಂಗಾರಪ್ಪನವ್ರ ಶಿಷ್ಯನಾಗಿ ಬಂದೇನೆ. ಹಾಗಾಗಿ ಅವ್ರ ಮಗ ಅವ್ರು ಮಂತ್ರಿ ಆಗಿದ್ದಾರೆ. ಅವ್ರೇನು ಇವತ್ತು ನಮ್ಮ ಜೊತೆಗೆ ಇವತ್ತು ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ನಮ್ಗೆ ಅವ್ರಿಗೇನು ವ್ಯತ್ಯಾಸ ಇಲ್ಲ. ನಾವು ಅವರು ಚೆನ್ನಾಗಿದ್ದೀವಿ. ಓಕೆ, ನಿಮ್ಮ ಹೆಸರು ಕೂಡ ಸಚಿವ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ. ನಂಗೆ ಗೊತ್ತಿಲ್ಲ ಸರ್, ನಿಮ್ಮ ಎದುರು ಕುತ್ಕೊಂಡು ಹೊಗಳಕ್ಕೆ ಹೇಳ್ತಿಲ್ಲ. ಚರ್ಚೆ ಅಲ್ಲ, ನಾನೇನು ಸನ್ಯಾಸಿ ಏನಲ್ಲ, ನಾನು ಸನ್ಯಾಸಿ ಏನಲ್ಲ. ಅವಕಾಶಕ್ಕಾಗಿ ನಾನು ಕೇಳ್ತೀವಿ, ಅದೇನು ಬೇಡ ಅನ್ನೋಕ್ಕಾಗಲ್ಲ. ನಾನು 3 ಸಾರಿ ಗೆದ್ದಿದ್ದೀನಿ, ಬಂಗಾರಪ್ಪನವ್ರ ಶಿಷ್ಯ ಆಗಿದ್ದೀನಿ. ನನಗೂ ಮೊದಲು ನೀವು 3 ಸಾರಿ ಗೆದ್ದಿದ್ದೀನಿ ನಾನು, ಆಯ್ತಾ. ನನ್ನ ತಾಲೂಕು ಅಭಿವೃದ್ಧಿಗೋಸ್ಕರ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾನು ಕೇಳ್ತೀನಿ. ಅದೆಲ್ಲ ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು, ರಾಜ್ಯ ನಾಯಕರಿಗೆ ಬಿಟ್ಟಿದ್ದು. ಕೇಳಕ್ ಹಕ್ಕಿದೆಯಲ್ಲ, ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಯಾರು ಇಲ್ಲ ಅನ್ನಕ್ಕಾಗಲ್ಲ. ನಾವು ಇವತ್ತು ಕೇಳ್ತೀನಿ, ಪತ್ರಿಕೆ ಮುಂದೆ ಹೇಳ್ತೀನಿ, ಟಿವಿ ಮುಂದೆ ಹೇಳ್ತೀನಿ. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಪ್ಪ, ನನಗೂ ಕೊಡ್ರಪ್ಪ ಅಂತ ಕೇಳ್ತೀನಿ. ಅದಕ್ಕೇನಂತೆ ಅಲ್ವಾ? ಅಷ್ಟೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.